ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾನೂನು ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಲ್ಚಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿನೇ ಪ್ರಜ್ವಲ್ನ ತಾಯ್ನಾಡಿಗೆ ಕರೆಸಲಿ, ಪ್ರಜ್ವಲ್ನ ಕರೆಸಿದ್ರೆ ತನಿಖೆ ಸುಗಮವಾಗಿ ನಡೆಯುತ್ತೆ ಅಂತ ಬೆಂಗಳೂರಿನಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ವಿಚಾರವನ್ನ ಮಾತನಾಡೋದನ್ನು ಬಿಡಬೇಕು ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಆ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವನ್ನ ಕರೆಸೋವಂಥ ಪ್ರಯತ್ನ ಮಾಡಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರೆಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ತನಿಖೆ ಆಗುತ್ತೆ. ಆ ಕೆಲಸವನ್ನು ಅವರು ಮಾಡಲಿ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಯಾಕೆ ಎಳಿಬೇಕು? ಅವಶ್ಯಕತೆ ಏನಿದೆ? ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವರು ಇಬ್ಬರು ಕೈ ಬಿಟ್ಟರೆ ಅವ್ರಿಗೆ ಗೌರವ ಹೆಚ್ಚಾಗುತ್ತೆ, ಅದರಲ್ಲೇನು ಯೋಚನೆ ಮಾಡ್ತಿಲ್ಲ. ಈ ವಿಚಾರದಲ್ಲಿ ಬಿಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ ಇದೆ, SIT ಇದೆ, ಅದು ಮಾತಾಡ್ಕೊತಾರೆ, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಇವರು ಬಿಡ್ತಾ ಇಲ್ಲ. ಇನ್ನೂ ನಿಮ್ಮ ಗುರುಗಳು, ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ ಸತ್ಯ, ಊಟ ಮಾಡಿದ ಸತ್ಯ, ಓಡಾಡಿದ ಸತ್ಯ, ವಿಶ್ವಾಸ ಬೆಳೆಸಿದ ಸತ್ಯ. ಈಗ ನಾವು ಅದು ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಈಗ ಮಾತ್ರ ತತ್ವ ಹೇಳ್ತಾ ಇದ್ದೀರಾ, ನಿಮ್ಮ ವಿಚಾರ ಬಂದಾಗ ಯಾಕ್ರಿ ಹಿಂಗೆ ಹೇಳ್ತೀರಾ? ಹಂಗೆ ಹೇಳಕ್ಕೆ ತಯಾರಿಲ್ಲ. ಸ್ನೇಹಿತರು ಸ್ನೇಹಿತರೇ, ಅವ್ರು ಇಷ್ಟ ಇದ್ದರೆ ಮಾತಾಡ್ಸಿದ್ರೆ ಮಾತಾಡ್ತೀವಿ, ಮಾತಾಡದೆ ಮಾತಾಡಲ್ಲ ಅಷ್ಟೇ. ಆ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವನ್ನ ಕರೆಸೋವಂಥ ಪ್ರಯತ್ನ ಮಾಡಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರೆಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ತನಿಖೆ ಆಗುತ್ತೆ. ಆ ಕೆಲಸವನ್ನು ಅವರು ಮಾಡಲಿ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಯಾಕೆ ಎಳಿಬೇಕು? ಅವಶ್ಯಕತೆ ಏನಿದೆ? ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವರು ಇಬ್ಬರು ಕೈ ಬಿಟ್ಟರೆ ಅವ್ರಿಗೆ ಗೌರವ ಹೆಚ್ಚಾಗುತ್ತೆ, ಅದರಲ್ಲೇನು ಯೋಚನೆ ಮಾಡ್ತಿಲ್ಲ. ಈ ವಿಚಾರದಲ್ಲಿ ಬಿಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ ಇದೆ, SIT ಇದೆ, ಅದು ಮಾತಾಡ್ಕೊತಾರೆ, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಇವರು ಬಿಡ್ತಾ ಇಲ್ಲ. ಇನ್ನೂ ನಿಮ್ಮ ಗುರುಗಳು, ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ ಸತ್ಯ, ಊಟ ಮಾಡಿದ ಸತ್ಯ, ಓಡಾಡಿದ ಸತ್ಯ, ವಿಶ್ವಾಸ ಬೆಳೆಸಿದ ಸತ್ಯ. ಈಗ ನಾವು ಅದು ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಈಗ ಮಾತ್ರ ತತ್ವ ಹೇಳ್ತಾ ಇದ್ದೀರಾ, ನಿಮ್ಮ ವಿಚಾರ ಬಂದಾಗ ಯಾಕ್ರಿ ಹಿಂಗೆ ಹೇಳ್ತೀರಾ? ಹಂಗೆ ಹೇಳಕ್ಕೆ ತಯಾರಿಲ್ಲ. ಸ್ನೇಹಿತರು ಸ್ನೇಹಿತರೇ, ಅವ್ರು ಇಷ್ಟ ಇದ್ದರೆ ಮಾತಾಡ್ಸಿದ್ರೆ ಮಾತಾಡ್ತೀವಿ, ಮಾತಾಡದೆ ಮಾತಾಡಲ್ಲ ಅಷ್ಟೇ.